ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ಕಾರ್ಮಿಕರ ಮಕ್ಕಳಿಗೂ ಸಿಗ್ತಾ ಇದೆ ಪ್ರತಿ ವರ್ಷ ಸ್ಕಾಲರ್ಶಿಪ್. ಹೌದು, ನಿಮ್ಮ ಹತ್ರ ಏನಾದರೂ ಲೇಬರ್ ಕಾರ್ಡ್ ಇದ್ರೆ ನಿಮ್ಮ ಮಕ್ಕಳಿಗೆ ಪ್ರತಿ ವರ್ಷ ಸಿಗ್ತಾ ಇದೆ 2,000 ರೂಪಾಯಿಂದ 25,000 ರೂಪಾಯಿ ತನಕನೂ ಸ್ಕಾಲರ್ಶಿಪ್. ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಯೋಜನೆಯ ಲಾಭವನ್ನ ನೀವು ಪಡ್ಕೋಬೇಕಂದ್ರೆ, ನಿಮ್ಮ ಮಕ್ಕಳು ಕೂಡ ಪಡ್ಕೊಳ್ಬೇಕಂದ್ರೆ ಇದಕ್ಕೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು, ಹಾಗೆ ಡಾಕ್ಯುಮೆಂಟೇಶನ್ಸ್ ಎಲ್ಲ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ ಇದೊಂದು ಬಂದು ಕರ್ನಾಟಕ ರಾಜ್ಯ ಕಟ್ಟಡ ಹಾಗೆ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಈ ಒಂದು 2025-26ನೇ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಈ ಒಂದು ಅರ್ಜಿಯನ್ನ ಆಹ್ವಾನಿಸಿದೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಒಂದು ಆರ್ಥಿಕ ನೆರವು ಅಂದ್ರೆ ಸ್ಕೂಲ್ ಫೀಸ್ ಆಗಿರ್ಬೋದು, ಸೊ ಬುಕ್ಸ್, ಪೆನ್ಸ್, ಎಕ್ಸ್ಪೆನ್ಸಿವ್ ಈ ರೀತಿ ಎಜುಕೇಟೆಡ್ ರಿಲೇಟೆಡ್ ಸ್ಕಾಲರ್ಶಿಪ್ ನ ಕೊಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದೆ. ಹಾಗಾದ್ರೆ ಈ ಒಂದು ಯೋಜನೆಯ ಅರ್ಜಿಯನ್ನ ಸಲ್ಲಿಸೋದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂದ್ರೆ ಎಲಿಜಿಬಿಲಿಟಿ ಕ್ರಿಟೇರಿಯಾ ಏನಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಗೆ ಬಂದು ಲೇಬರ್ ಕಾರ್ಡ್ ಕಂಪಲ್ಸರಿ ಇರಬೇಕಾಗತ್ತೆ. ಸೊ ಲೇಬರ್ ಕಾರ್ಡ್ ಇದ್ರೇನೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಾಗೋದು. ಹಾಗೆ ಬಂದು ಈ ಒಂದು ಲೇಬರ್ ಕಾರ್ಡ್ ಯಾವಾಗ ಮಾಡಿಸಿರ್ಬೇಕು ಅಂದ್ರೆ ಎಷ್ಟರ ಒಳಗಡೆ ಮಾಡಿಸಿರ್ಬೇಕಂದ್ರೆ ಇದೇ ವರ್ಷ ಮಾರ್ಚ್ ಮುಗ್ದೋಗಿದೆ ಆಲ್ರೆಡಿ, ಅಂದ್ರೆ ಮಾರ್ಚ್ 31 ಒಳಗಡೆನೆ ಈ ಒಂದು ಲೇಬರ್ ಕಾರ್ಡ್ ನ ಮಾಡಿಸಿರ್ಬೇಕಾಗಿರುತ್ತೆ. ಹಾಗೇನೆ ಬಂದು ನಿರಂತರವಾಗಿ ಕಾರ್ಮಿಕರು 3 ತಿಂಗಳು ಕೆಲಸ ಮಾಡಿರ್ಬೇಕಾಗಿರುತ್ತೆ. ಸೊ ಈ ಒಂದು ಇವ್ರಿಗೆ ಆನ್ಯುಯಲ್ ಇನ್ಕಮ್ ಕೂಡ ಇರುತ್ತೆ. ಆನ್ಯುಯಲ್ ಇನ್ಕಮ್ ಬಂದು 1 ಲಕ್ಷದ ಒಳಗಡೆನೆ ಇರುತ್ತೆ. ಹಾಗೆ ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಬೇಕಾಗಿರುತ್ತೆ. ಅಂದ್ರೆ ಕರ್ನಾಟಕದಲ್ಲಿರೋರಿಗೆ ಮಾತ್ರ ಅಂದ್ರೆ ಅಟ್ ಪ್ರೆಸೆಂಟ್ ಈಗ ಕರ್ನಾಟಕದಲ್ಲಿರೋದು ಆಗಿನಿಂದಲೂ ಕರ್ನಾಟಕದಲ್ಲೇ ಇರ್ಬೇಕಾಗಿರುತ್ತೆ. ಸೊ ಅಂಥವರಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಸೊ ನಂತರ ನೋಡೋದಾದ್ರೆ ಎಜುಕೇಶನ್ ರಿಲೇಟೆಡ್ ಸ್ಟೂಡೆಂಟ್ಸ್ಗೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಅವರು ಬಂದು ಕರ್ನಾಟಕದಿಂದ ಗುರುತಿಸಲ್ಪಟ್ಟ ಸ್ಕೂಲು, ಕಾಲೇಜಸ್, ಸೊ ಈ ರೀತಿ ಸ್ಟಡಿ ಮಾಡ್ತಾ ಇರ್ಬೇಕಾಗಿರುತ್ತೆ. ಹಾಗೇನೆ ಬಂದು ಮಿನಿಮಮ್ 50% ಪಾಸ್ ಆಗಿರ್ಬೇಕಾಗಿರುತ್ತೆ. ಸೊ 50 ಒಳಗಡೆ ಇರೋರು ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ. ಎಬೋವ್ 50% ತೆಗೆದಿರೋರು ಆರಾಮಾಗಿ ಅಪ್ಲೈ ಮಾಡಿ ಈ ಒಂದು ಸ್ಕಾಲರ್ಶಿಪ್ ನ ಪಡ್ಕೊಳ್ಬಹುದು. ಸೊ ಇದು ಬಂದು ಎಲಿಜಿಬಿಲಿಟಿ ಕ್ರಿಟೇರಿಯಾ. ಸೊ ನೆಕ್ಸ್ಟ್ ನೋಡೋದಾದ್ರೆ ಹಾಗೇನೆ ಇದರಲ್ಲಿ ಮೇನ್ ಥಿಂಗ್ ಆಗಿ ತುಂಬಾ ಒಂದು ಒಳ್ಳೆ ವಿಷಯ ಇದೆ ಅಂದ್ರೆ ಗುಡ್ ನ್ಯೂಸ್ ಅಂತ ಇದೆ. ಅದೇನಪ್ಪಾ ಅಂತಂದ್ರೆ ಪರ್ಟಿಕ್ಯುಲರ್ ಮಕ್ಕಳಿಗೆ ಮಾತ್ರ ಸಿಗ್ತಾ ಇಲ್ಲ ಈ ಒಂದು ಸ್ಕಾಲರ್ಶಿಪ್, ಎಲ್ಲಾ ಹಂತದ ಮಕ್ಕಳಿಗೂ ಕೂಡ ಸಿಗ್ತಾ ಇದೆ. ಅಂದ್ರೆ ಈಗ ನಿಮ್ಮ ಮಕ್ಕಳು ಹೈಸ್ಕೂಲು, ಪ್ರೈಮರಿ ಓದ್ತಾ ಇದ್ರೆ ಅವ್ರಿಗೂ ಕೂಡ ಸಿಗ್ತಾ ಇದೆ. ಇಲ್ಲಾಂದ್ರೆ ಕಾಲೇಜು, PUC, ಸೆಕೆಂಡ್ PUC ಈ ತರ ಓದ್ತಾ ಇದಾರ ಅವ್ರಿಗೂ ಕೂಡ ಸಿಗ್ತಾ ಇದೆ. ಇಲ್ಲ ಡಿಗ್ರಿ ಓದ್ತಾ ಇದಾರ, ಮಾಸ್ಟರ್ ಡಿಗ್ರಿ, ವೃತ್ತಿ ತರ ಸ್ನಾತಕೋತ್ತರ ಡಿಗ್ರಿ, ವೃತ್ತಿಪರ ಕೋರ್ಸ್ ಆಗಿರ್ಬೋದು, ಡಿಪ್ಲೊಮೊ ಈ ರೀತಿ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಸಿಗ್ತಾ ಇದೆ. ಎಲ್ಲಾ ಹಂತದ ಮಕ್ಕಳಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಸೊ ಇದು ಬಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಈ ಒಂದು ಸ್ಕಾಲರ್ಶಿಪ್ ಪಡ್ಕೊಳ್ಳೋದಕ್ಕೆ ಡಾಕ್ಯುಮೆಂಟೇಶನ್ಸ್ ಎಲ್ಲ ನಾವು ಏನೇನು ಕೊಡ್ಬೇಕಾಗಿರುತ್ತೆ. ಸೊ ಲೇಬರ್ ಕಾರ್ಡ್ ಸರ್ಟಿಫಿಕೇಟ್ ಆಗ್ಲೇ ಹೇಳ್ದಂಗೆ ಲೇಬರ್ ಕಾರ್ಡ್ ಕೊಡ್ಬೇಕಾಗಿರುತ್ತೆ. ಆಮೇಲೆ ನಂತರ ನೋಡೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಸೊ ಆಧಾರ್ ಕಾರ್ಡ್ ಆದ್ಮೇಲೆ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್, ಸೊ ಆನ್ಯುಯಲ್ ಇನ್ಕಮ್ ಆಗ್ಲೇ ಹೇಳಿದ್ನಲ್ಲ, ಸೊ ಹಾಗಾಗಿ ಇನ್ಕಮ್ ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡ್ಬೇಕಾಗಿರುತ್ತೆ. ಹಾಗೆ ಅಡ್ರೆಸ್ ಪ್ರೂಫ್ ವೋಟರ್ ಐಡಿನೋ ಅಥವಾ ರೇಷನ್ ಕಾರ್ಡ್, ಇಲ್ಲಾಂದ್ರೆ ನೀವು ಆಧಾರ್ ಕಾರ್ಡ್ ಕೊಟ್ಟಿರ್ತೀರಂದ್ರೆ ಅದರಲ್ಲೇ ಡೀಟೇಲ್ಸ್ ಸಾಕಾಗಿರುತ್ತೆ. ಹಾಗೇನೆ ಸ್ಟೂಡೆಂಟ್ ಡೀಟೇಲ್ಸ್ ಕೂಡ ಬೇಕಾಗಿರುತ್ತೆ. ಸ್ಟೂಡೆಂಟ್ ಡೀಟೇಲ್ಸ್ ಏನಪ್ಪಾ ಅಂದ್ರೆ ಫಸ್ಟ್ ಗೆ ಬಂದು ಬೋನಾಫೈಡ್ ಸರ್ಟಿಫಿಕೇಟ್. ಸೊ ಇದು ಬೋನಾಫೈಡ್ ಸರ್ಟಿಫಿಕೇಟ್ ಅಂದ್ರೆ ನಥಿಂಗ್ ಬಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂದ್ರೆ ಏನಪ್ಪಾ ಅಂತಾನು ಬೇಡ, ಫಾರ್ಮ್ ಸಿಗತ್ತೆ. ಆ ಫಾರ್ಮ್ ನ ತಗೊಂಡೋಗಿ ನಿಮ್ಮ ಒಂದು ಸ್ಕೂಲ್ ಅಟ್ ಪ್ರೆಸೆಂಟ್ ಯಾವ ಒಂದು ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು ಸ್ಟಡಿ ಮಾಡ್ತಾ ಇರ್ತೀರಲ್ಲ ಆ ಪ್ರಿನ್ಸಿಪಲರ್ಗೆ ಹೋಗಿ ಆ ಒಂದು ಫಾರ್ಮ್ ಕೊಟ್ಟು ಆ ಫಾರ್ಮ್ ನ ಫಿಲ್ ಮಾಡಿಸ್ಕೊಂಡು ಒಂದು ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡ್ರೆ ಆ ಫಾರ್ಮ್ ರೆಡಿ. ಆ ಫಾರ್ಮ್ ನ ನೀವು ಅಲ್ಲಿ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಹಾಗೇನೆ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಕೂಡ ಕೊಡ್ಬೇಕಾಗಿರುತ್ತೆ. ಜೊತೆಗೆ ಬ್ಯಾಂಕ್ ಡೀಟೇಲ್ಸ್ ಕೂಡ ಕೊಡ್ಬೇಕಾಗಿರುತ್ತೆ. ಬ್ಯಾಂಕ್ ಡೀಟೇಲ್ಸ್ ಅಂದ್ರೆ ಸೇಮ್ ಒಂದು ಫಸ್ಟ್ ಪೇಜ್ ಒಂದು ಏನಿರುತ್ತೆ ಪಾಸ್ಬುಕ್ ಫ್ರಂಟ್ ಪೇಜ್ ಫೋಟೋ ಇರುತ್ತಲ್ಲ ಅದು, ಹಾಗೇನೆ IFSC ಕೋಡ್ ಕೂಡ ಕೊಡ್ಬೇಕಾಗತ್ತೆ. ಇಷ್ಟು ಬಂದು ಡೀಟೇಲ್ಸ್ ಅಂದ್ರೆ ಡಾಕ್ಯುಮೆಂಟೇಶನ್ಸ್ ಎಲ್ಲ ಏನೇನು ಕೊಡ್ಬೇಕು ಅಂತ ಹೇಳಿ. ಹಾಗೇನೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸ್ಬೇಕು ಅಂದ್ರೆ ನಾವೇ ಅಪ್ಲೈ ಮಾಡ್ಬೋದಾ ಅಂತ ಹೇಳಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ 2 ಹಂತದಲ್ಲಿ ನೀವು ಅಪ್ಲೈ ಮಾಡ್ಬೋದು. ಒಂದು ಆನ್ಲೈನ್ ಇಂದ ಮಾಡ್ಬೋದು, ಇಲ್ಲಾಂದ್ರೆ ಆಫ್ಲೈನ್ ಹೋಗ್ಬೋದು. ಆನ್ಲೈನ್ ಅಂದ್ರೆ ಏನಿಲ್ಲ, ಇದಕ್ಕೆ ವೆಬ್ಸೈಟ್ ಬರುತ್ತೆ ಅಂದ್ರೆ ಕರ್ನಾಟಕ ರಾಜ್ಯ ಸೊ ಈ ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಸಿಗುತ್ತೆ. ಆ ಒಂದು
ಆ ಒಂದು ವೆಬ್ಸೈಟ್‌ಗೆ ವಿಸಿಟ್ ಆಗ್ಬೋದು. ಇಲ್ಲ ಅಂದ್ರೆ ಸೊ ಅಫಿಷಿಯಲ್ ವೆಬ್ಸೈಟ್ ಕೂಡ ಸಿಗುತ್ತೆ. ಸೊ ಅಫಿಷಿಯಲ್ ವೆಬ್ಸೈಟ್ ಹೇಳ್ತೀನಿ ನೋಡಿ. ಸೊ ಅದು ಬಂದು https ಸ್ಲಾಶ್ ಬಂದು ssp.karnataka.government.inಗೆ ನೀವು ಲಾಗಿನ್ ಆಗಿ. ಸೊ ಲಾಗಿನ್ ಆದಾಗ ಅಲ್ಲಿ ನಿಮ್ಗೆ ಏನ್ ಕೇಳುತ್ತೆ ಅಂದ್ರೆ ಕ್ಲಿಕ್ ಆನ್ ರಿಜಿಸ್ಟರ್ ಅಂತ ಕೇಳುತ್ತೆ. ರಿಜಿಸ್ಟರ್‌ಗೆ ಕ್ಲಿಕ್ ಮಾಡಿ ಅಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಕೇಳುತ್ತೆ. ಸೊ ನೀವು ಆಧಾರ್ ನಂಬರ್‌ನ ಕೊಡಬೇಕಾಗಿರುತ್ತೆ. ಹಾಗೆ ಲಾಗಿನ್ ಐಡಿ ಪಾಸ್ವರ್ಡ್ ಕೇಳುತ್ತೆ. ಸೊ ಫಿಲ್ ಮಾಡಿ. ಗೊತ್ತಿಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ ಲಾಗಿನ್ ಐ ಡಿ ಹಾಗೆ ಪಾಸ್ವರ್ಡು. ಕ್ರಿಯೇಟ್ ಮಾಡ್ಕೊಂಡಿದ ನಂತರ ಫಿಲ್ ಮಾಡಿ. ಹಾಗೆ ನೆಕ್ಸ್ಟ್ ಆಪ್ಷನ್ ತೋರಿಸುತ್ತೆ ಕಟ್ಟಡ ಕಾರ್ಮಿಕರ ಶೈಕ್ಷಣಿಕ ಸಹಾಯಧನ. ಸೊ ಈ ಒಂದು ಆಪ್ಷನ್ಗೆ ಕ್ಲಿಕ್ ಮಾಡಿ. ಅಲ್ಲಿ ಫಾರ್ಮ್ ಸಿಗುತ್ತೆ. ಫಾರ್ಮಲ್ಲಿ ನಿಮಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನಿರುತ್ತೆ ಅದನ್ನೆಲ್ಲ ಫಿಲ್ ಮಾಡಿ. ಸೊ ಫಿಲ್ ಮಾಡಿದಾದಮೇಲೆ ಸೆಲೆಕ್ಟ್ ದಿ ಬಟನ್ ಅಂತ ಇರುತ್ತೆ. ಅಂದರೆ ಸಲ್ಲಿಸು ಅಂತ ಇರುತ್ತೆ. ಆ ಒಂದು ಸಲ್ಲಿಸು ಬಟನ್ಗೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆನ್ಲೈನ್ ರಿಜಿಸ್ಟರ್ ಆಗುತ್ತೆ, ಅಂದರೆ ಅಪ್ಲೈ ಆಗುತ್ತೆ. ಇಲ್ಲ ನನಗೆ ಇದೆಲ್ಲ ಏನೂ ಗೊತ್ತಿಲ್ಲ, ನನಗೆ ಅಷ್ಟು ನಾಲೆಡ್ಜ್ ಇಲ್ಲ ಅನ್ನೋದಾದರೆ ಡೋಂಟ್ ವರಿ. ಸೊ ನೀವು ಆರಾಮಾಗಿ ನಿಮ್ಮ ಒಂದು ಹತ್ತಿರದ ಗ್ರಾಮವನ್ನು ಅಥವಾ ಸೈಬರು ಈ ಬೆಂಗಳೂರನ್ನು ತುಂಬ ಇರುತ್ತಲ್ಲ ಸೈಬರ್ ಸೆಂಟರ್ಗಳಲ್ಲಿ, ಅಲ್ಲಿ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟೇಶನ್ಸ್ ಕೊಟ್ಟು ಈ ರೀತಿ ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ಅವರೇ ನೀಟಾಗಿ ಅಪ್ಲೈ ಮಾಡಿ ನಿಮ್ಗೊಂದು ಅಕ್ನಾಲಜ್ಮೆಂಟ್ ಅಂತ ಕೊಡ್ತಾರೆ. ಸೊ ಆ ಅಕ್ನಾಲಜ್ಮೆಂಟ್ ಇಟ್ಕೊಂಡು ನಿಮಗೆ ನೆಕ್ಸ್ಟ್ ನಂತರ ಸ್ಕಾಲರ್ಶಿಪ್ ಯಾವಾಗ ಇದಾಗುತ್ತೆ ಅಂದರೆ ಪ್ರೋಸೆಸ್ ಏನಿದೆ ಅಂತೇಳಿ ಚೆಕ್ ಮಾಡ್ಬೋದು ಅಕ್ನಾಲಜ್ಮೆಂಟನ್ನ. ಸೊ ಇದು ಬಂದು ಇಷ್ಟು ಡೀಟೇಲ್ಸು. ಹಾಗೆಯೇ ನೋಡೋದಾದ್ರೆ ಇನ್ನು ಸಹಾಯಧನ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗ್ತಾ ಇದೆ ಅದು ಕೂಡ ಡೀಟೇಲ್ಸ್ ಹೇಳ್ತೀನಿ ನೋಡಿ. ಪ್ರೈಮರಿ ಮತ್ತು ಹೈಸ್ಕೂಲ್ ಅವರಿಗೆ 2000ದಿಂದ 5000 ರೂಪಾಯಿ ತನಕನೂ ಸಿಗ್ತಾ ಇದೆ ಪ್ರತಿ ವರ್ಷ. ಹಾಗೆಯೇ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅವ್ರಿಗೆ 5ರಿಂದ 10,000 ರೂಪಾಯಿ ತನಕನೂ ಸಿಗ್ತಾ ಇದೆ. ಸ್ನಾತಕೋತ್ತರ ಅಥವಾ ವೃತ್ತಿಪರ ಕೋರ್ಸ್ಗಳಿಗೆ 10ರಿಂದ 25,000 ರೂಪಾಯಿ ತನಕನೂ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಪ್ರತಿ ವರ್ಷ ಅವರ ಎಜುಕೇಷನ್ ಮುಗಿಯೋ ತನಕನೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಸೊ ಇದು ಬಂದು ಡೀಟೇಲ್ಸ್. ಹಾಗೆಯೇ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಂದ್ರೆ ನೀವು ಯಾವಾಗಂದರೆ ಅಪ್ಲೈ ಮಾಡೋದಕ್ಕಾಗಲ್ಲ. ಈಗ ವೆಬ್ಸೈಟ್ ಓಪನ್ ಆಗಿದೆ. ಸೊ ಈಗ ನೀವು ಓಪನ್ ಆಗಿರೋದ್ರಿಂದ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ 30ನೇ ತಾರೀಕು ಒಳಗಡೆನೆ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ 30ರ ಒಳಗಡೆ ಅಪ್ಲೈ ಮಾಡಿ. ಅದ್ರ ನಂತರ ಅಪ್ಲೈ ಮಾಡಕ್ಕೆ ಹೋದರೆ ವೆಬ್ಸೈಟ್ ಲಾಕ್ ಮಾಡಿರ್ತಾರೆ, ಅದು ಓಪನ್ ಆಗಲ್ಲ. ಅಕಸ್ಮಾತ್ ನೀವು ಅಪ್ಲೈ ಆದರೂ ಕೂಡ ಅದು ಅಪ್ಲೈ ಮಾಡಿದ್ರು ತಗೊಳ್ಳಲ್ಲ ಅದು. ಸೊ ಇದು ಬಂದು ಈ ಒಂದು ಸ್ಕಾಲರ್ಶಿಪ್ ಡೀಟೇಲ್ಸ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ಸ್ನ ಬಳಸ್ಕೊಡಿ. ಯಾಕಂತಂದರೆ ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಆದರೂ ಒಂದು ಮಕ್ಕಳಿಗೆ ಶೈಕ್ಷಣಿಕವಾಗಿ ಈ ರೀತಿ ಸ್ಕಾಲರ್ಶಿಪ್ ಬಿಡ್ತಾ ಇದೆ ಅಂದರೆ ಅದನ್ನು ನಾವು ಬಳಸ್ಕೊಳ್ಳೋವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗೆಯೇ ನಿಮ್ಮ ಮನೇಲಿ ಏನಾದರೂ ಮಕ್ಕಳು ಈ ರೀತಿ ಒಂದು ಒಳ್ಳೆ ಎಜುಕೇಷನ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಅವರಿಗೆ ಈ ಒಂದು ಸ್ಕಾಲರ್ಶಿಪ್ನ ಮಾಡಿಸ್ಕೊಳ್ಳಿ. ಅಥವಾ ಸ್ಕೂಲ್ಗಳಿಂದ ಆಗಿರ್ಬೋದು, ಕಾಲೇಜ್ಗಳಿಂದ ಆಗಿರ್ಬೋದು, ಈ ರೀತಿ ಡೀಟೇಲ್ಸನ್ನು ಕೊಟ್ಟಾಗ ಬಳಸ್ಕೊಳ್ಳಿ ಅಂತ ಹೇಳ್ಬೋದು. ಹಾಗೆಯೇ ನಿಮ್ಮ ಒಂದು ಮನೇಲಿ ಮಕ್ಕಳಿಲ್ಲ, ಇಲ್ಲ ಇದ್ದು ಎಲ್ಲ ಎಜುಕೇಷನ್ ಮುಗಿಸ್ಕೊಬಿಟ್ಟಿದ್ದಾರೆ, ಎಲ್ಲ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ ಅಂತ ಅನ್ನೋದಾದರೆ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ಲು ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಅದೇ ರೀತಿ ನಿಮಗೆ ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ನಿಮಗೆ ಒಂದು ಉಪಯುಕ್ತ ಮಾಹಿತಿ ಈ ರೀತಿ ನಿಮಗೆ ಸಿಗಬೇಕು ಅಂದರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.